ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಾನ್ವಿತಿ ಅವರ ಏನ್ ಪ್ಲಾನ್ ನೆಕ್ಸ್ಟ್ ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರಲ್ಲ ಚಿನ್ನ ಸ್ವಲ್ಪ ಆದಷ್ಟು ಕಡಿಮೆ ತಗೊಳ್ಳಿ ಅಂತ, ಅವಾಗ ಏನ್ ಅನಿಸ್ತು ನಿಮ್ಗೆ? ಆತಂಕ ಆಯ್ತಾ? ಚಿನ್ನ ಯಾಕೆ ತಗೋಬಾರ್ದು, ತಗೊಳಕ್ ಆಗಲ್ವಾ, ಏನ್ ಮಾಡೋದು? ಕೋಪ ಬಂತು. ಅಲ್ಲಿ ಯಾರೋ ಯುದ್ಧ ಮಾಡ್ತಾ ಇದಾರೆ, ಬರೇ ನಮಗ್ ಬೀಳ್ತಾ ಇದೆ ಅಂತ ಕೋಪ ಬಂತು. ಆಮೇಲೆ ಹೌದಾಗ ದೇಶ ಮೊದಲು ಸಿಲಿಂಡರ್ದು ಚಿಂತೆ ಆಗಿರಲ್ಲ ಸರ್, ಚಿನ್ನ ಕೊಡಬೇಡ ಅಂತಿದ್ದೆ. ಸಿಲಿಂಡರ್ ಏನೋ 1,000 ರೂಪಾಯಿ, ಚಿನ್ನ ಎಷ್ಟು ಅಲ್ಲ ಮೇಡಮ್. ಆವಾಗ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಪರಿಸ್ಥಿತಿ ಹಂಗಿತ್ತು. ಆ ಪರಿಸ್ಥಿತಿಯಲ್ಲಿ ನಾವು ನೋಡಿ ತೈಲ ಪರ್ಚೇಸ್ ಮಾಡಬೇಕು, ಚಿನ್ನಕ್ಕಿಂತ ಇಂಪಾರ್ಟೆಂಟ್. ಎಕನಾಮಿ ಹೋಗ್ಬೇಕು ಅಂದ್ರೆ ನಮ್ಗೆ ತೈಲ ಬೇಕು. ಸೊ ಆವತ್ತಿನ ಪರಿಸ್ಥಿತಿಗೆ ಅದು ಕರೆಕ್ಟ್ ಆಗಿತ್ತು. ಆಮೇಲೆ ಅವರು ಇನ್ನೂ 11% ಏನೋ ಇನ್ಕ್ರೀಸ್ ಮಾಡಿದ್ರು ಯಾವುದು ಡ್ಯೂಟಿನ. ಆ ಡ್ಯೂಟಿ ಇಲ್ಲ ಅಂದ್ರೆ ಇವತ್ತು ಇನ್ನೂ 10-11 ಸಾವಿರಕ್ಕೆ ಇರ್ತಾ ಇತ್ತು, 11 ಸಾವಿರ ಚಿಲ್ಲರೆಗೆ ಇರ್ತಾ ಇತ್ತು ಬೆಲೆ ಇವತ್ತು. ಆಮೇಲೆ ನಮಗೆಲ್ಲ ಗೊತ್ತಾಗಲ್ಲ, ಬರೇ ಬೆಲೆ ಏರ್ತು ಇಳಿತು ಅಷ್ಟೇ ಗೊತ್ತಾಗೋದು. ಆ ಟೈಮ್ ನಲ್ಲಿ ದೇಶ ಮೊದಲು ಅಂತ ನಾವು ಅನ್ಕೊಂಡ್ವಿ, ಸರಿ ಬಿಡು ಹೆಂಗಿದ್ರು ಬೆಲೆ ಏರಿಕೆ ಆಗಿದೆ, ಒಂದ್ ಸ್ವಲ್ಪ ದಿನ ಸುಮ್ನಿದ್ರ ಆಯ್ತು ಅಂತ. ಬಟ್ ಇವಾಗ ಕಡಿಮೆ ಆಗಿರೋದು ಮತ್ತೆ ಜಾಸ್ತಿ ಆಗಿ ಹೋಗುತ್ತೋ, ಏನಾದ್ರೂ ಒಂಚೂರು ತಗೊಂಡ್ಬಿಟ್ಟು ಯಾರು ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಅಲ್ಲ ಯಾವಾಗೂ ಲಾಂಗ್ ಟರ್ಮ್ ಅಲ್ಲಿ ಗೋಲ್ಡ್ ಯಾವಾಗ್ಲೂ ಜಾಸ್ತಿ ಆಗುತ್ತೆ. ಸರ್ ಬರೇ ಗೋಲ್ಡ್ ಅಲ್ಲ, ಬೆಳ್ಳಿನೂ ಅಷ್ಟೇ. ಹೌದು, ಲಾಂಗ್ ಟರ್ಮ್ ಅಲ್ಲಿ ಎಲ್ಲ ಜಾಸ್ತಿ ಆಗುತ್ತೆ. ನೋಡಿ ನೀವು ಇಮ್ಯಾಜಿನ್ ಮಾಡಿ ಸರ್, ಎಲ್ರಿಗಿಂತ ಸೀನಿಯರ್, ಅವರು ಹುಟ್ಟಿದಾಗ ಎಷ್ಟಿತ್ತು ಬೆಲೆ ಲೆಕ್ಕ ಹಾಕೊಳ್ಳಿ, ಅವ್ರು ಮದುವೆ ಆದಾಗ ಎಷ್ಟು ಬೆಲೆ ಲೆಕ್ಕ ಹಾಕೊಳ್ಳಿ, ಅವ್ರ ಮಕ್ಕಳಾದಾಗ ಏನಾಯ್ತು ಬೆಲೆ, ಅವ್ರ ಮಕ್ಕಳು ಮದುವೆ ಮಾಡಿದಾಗ ಏನಾಯ್ತು ಬೆಲೆ ನೋಡಿ. ಆವರೇಜ್ ಅಲ್ಲಿ ಯಾವಾಗೂ ಜಾಸ್ತಿನೇ. ಅಲ್ಲ ಈಗ ಇದೇ ಒಂದು 8 ವರ್ಷದಿಂದ 35,000 ಆಯ್ತಪ್ಪ 10 ಗ್ರಾಮ್ ಚಿನ್ನದ ರೇಟು ನಾವೆಲ್ಲ ತಗೊಳ್ಳುವಾಗ. ಈಗ ಚಿನ್ನ ಬೇಡ ಅನ್ಸುತ್ತೆ, ಅವಾಗ ತಗೊಂಡಿದೀವಿ ಸಾಕು ಅನ್ನೋ ನಾವೇ ನೋಡಿದೀವಿ. 1969 ಅಲ್ಲಿ ಮೈ ಮದರ್ ಯಾರೋ ಅವ್ರ ಬ್ರದರ್ ಎಲ್ರಿಗೂ 100 ರೂಪಾಯಿ ಕೊಟ್ರು. 100 ರೂಪಾಯಿಗ 1 ತೊಲ ಚಿನ್ನ ಅಂತ 10 ಗ್ರಾಮ್ ಚಿನ್ನ ತಗೊಂಡಿದ್ದು 100 ಗ್ರಾಮ್. 2019 ಸರ್, ಅವಾಗೆಲ್ಲ 35,000 ಇತ್ತು 10 ಗ್ರಾಮ್ ಚಿನ್ನದ ರೇಟು. ಈಗ ದಿಢೀರ್ ಅಂತ ಒಂದು ಯಾವ ಟೈಮ್ ಅಲ್ಲಿ ನೀವು ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿರ್ತೀರೋ ಯಾವತ್ತೂ ಕೈ ಬಿಟ್ಟಿಲ್ಲ. ಇದು ನಿಜ ಮೇಡಮ್. ಇವಾಗ ನಮ್ ಕಂಚಿ ಸೀರೆ, ಹಳೆ ಕಂಚಿ ಸೀರೆಗೆ ಜರಿ ಚಿನ್ನದಿತ್ತು ಅಂತ ನಮ್ಮ ಅಜ್ಜಿದೆಲ್ಲ ಇದೆ. ಅದ್ ಯಾರು ಇವಾಗ ತೋರಿಸ್ತಾ ತಗೋತಾ ಇದಾರೆ, ಒಳ್ಳೆ ಬೆಲೆ ಕೊಡ್ತಾ ಇದಾರೆ. ಈಗ ಅದನ್ನು ಬಯ್ಯೋ ಕಾಲ ಹೋಗ್ಬಿಡ್ತು ಅಂತ. ರೇಷ್ಮೆ ಸೀರೆ ಯಾಕಷ್ಟು ಕಾಸ್ಟ್ಲಿ ತಗೊಳ್ತೀರಾ ಅಂದ್ರೆ ನಾಳೆ ಹಾಫ್ ರೇಟಿಗೆ ಹೋಗುತ್ತೆ, ಪರವಾಗಿಲ್ಲ ತಗೊಳ್ಳಿ. ಹೆಂಗಸರ ವಿಷಯ ನಮ್ಗೆ ಅರ್ಥ ಆಗಲ್ಲ. ಇಲ್ಲಿ ಹೇಳ್ತಾರೆ ಆ ಮೈಸೂರು ಸಿಲ್ಕ್ ಸ್ಯಾಲರಿ ಅಂಗಡಿ ತೆಗಿಯೋಷ್ಟರಲ್ಲಿ ಜಗಳ ನಡೆಯತ್ತಲ್ಲಿ, ಯುದ್ಧ ನಡೆಯತ್ತಲ್ಲಿ. ಇಲ್ಲಿ ಸೀರೆ ಸಿಕ್ಕಿಲ್ಲ ಅಂತ ನನ್ನ ಹೆಂಡತಿಗೆ ಮೈಸೂರಿಗೆ ಕರ್ಕೊಂಡು ಹೋದೆ, ಅಲ್ಲಿ ಯಾಕಂದ್ರೆ ರೇಂಜ್ ಇರ್ಲಿಲ್ಲ ಅಂತ. ಅಲ್ಲಿ ಒಂದ್ ಅಂಗಡಿಯಲ್ಲಿ ನೋಡ್ಬಿಟ್ಟು ಇನ್ನೊಂದ್ ಅಂಗಡಿಯಲ್ಲಿ ಹೋಗೋಷ್ಟರಲ್ಲಿ ನಮ್ಗೆ ಅದೆಲ್ಲಿ ಖಾಲಿ ಹೋಗ್ಬಿಡತ್ತೆ, ಬೇಗ ನೋಡ್ಬಿಟ್ಟು ಫೋನ್ ಮಾಡಿ ಬಂದು ವಾಪಸ್ ತಗೊಂಡ್ವಿ. ಇದು ಹೆಂಗಸರ ಕಥೆ, ಇದು ಹೇಳಕ್ಕಾಗಲ್ಲ. ಹೇಳ್ತೀನಿ ನೋಡಿ, ಅವ್ರ ಸೀರೆ ಬಗ್ಗೆ ಮಾತ್ರ ಮಾತಾಡಲ್ಲ, ಚಿನ್ನದ ಬಗ್ಗೆ ನಾವ್ ಏನ್ ಬೇಕಾದ್ರೂ ಅಡ್ವೈಸ್ ಕೊಡ್ತೀವಿ. ಆಮೇಲೆ ಇನ್ನೊಂದು ಆಕ್ಚುಲಿ ಇದು ನಮ್ಮ ಮನೇಲೆ ನಡೆದಿದ್ದು. ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಿತ್ತು, ಅದೋ ಒಂದು ಶಾಂತಿ ಮಾಡ್ಸಕ್ಕೆ. ಅಲ್ಲೂ ಹೋದಾಗ ಇವಾಗ ಮುಂಚೆ ನಾಗಪ್ಪನೆಲ್ಲ ಒಂದು ಸಣ್ಣ ಸಣ್ಣ ಪ್ರತಿಮೆ ಇತ್ತು, ಇನ್ನೂ ಚಿಕ್ಕದ್ ಮಾಡಿದ್ದಾರೆ ಇವಾಗ. ಆಮೇಲೆ ಸರ್ ಹೇಳಿದ್ರೆ ಅದೇನೋ ಪೇಪರ್ ಅಂತ, ಆ ತರ ಬಂದಿದೆ. ನಾವು ಚಿಕ್ಕವರಿದ್ದಾಗ ಹೋಗ್ ಬಂದಿದ್ದು ಆ ಗಟ್ಟಿ ಬೆಳ್ಳಿದ್ ಯಾವ್ದು ಇಲ್ಲ ಈಗ. ಇವಾಗ ಹೋಗೋದಕ್ಕೂ ನೆಕ್ಸ್ಟ್ ಕೊಡ್ತಾರೆ ಅದೆಲ್ಲ ಒಂದು ಮೇಡಮ್. ನಾನೊಬ್ಬ ಬ್ಯಾಂಕಿಂಗ್ ಕ್ಷೇತ್ರ ಆಮೇಲೆ ಮಾರ್ಕೆಟ್ ರಿಲೇಟೆಡ್ ಆರ್ಥಿಕ ಸಲಹೆಗಾರನ ಹೇಳ್ತೀನಿ. ಹಾಗೆ ಒಂದು RD ಅಕೌಂಟು, ಸೇವಿಂಗ್ಸು, SIP ಅಂತ ಮಾಡ್ತೀರಿ. ಗೋಲ್ಡು ಎಷ್ಟೇ ರೇಟ್ರಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ದ ಮಾರ್ಕೆಟ್ ವ್ಯಾಲ್ಯೂ, ನಿಮ್ಮ ಕೆಪಾಸಿಟಿ 5,000 10,000 ರುಪೀಸ್ ಪರ್ ಮಂತ್ ಎಷ್ಟೇ ಇರುತ್ತೆ ಕೂಡ, ಎವ್ರಿ ಮಂತು ಅಟ್ಲೀಸ್ಟ್ 5 to 10% ಆಫ್ ಯುವರ್ ಸೇವಿಂಗ್ಸಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡೋದು ಲಾಂಗ್ ಟರ್ಮ್ಗೆ ಅದು ಒಳ್ಳೆಯದಾಗುತ್ತೆ. ನಾನು ಯಾವತ್ತೂ ಹೇಳ್ತೀನಿ, ಈಕ್ವಿಟಿ ಇನ್ ಲಾಂಗ್ ಟರ್ಮ್ ಇಟ್ ಇಸ್ ಎ ಸೂಪರ್ ಸೇವಿಂಗ್, ಬಟ್ ಗೋಲ್ಡ್ ಇನ್ ಎ ಲಾಂಗ್ ಟರ್ಮ್ ಇಟ್ ಇಸ್ ಎ ಸೆಕ್ಯೂರ್ಡ್ ಸೇವಿಂಗ್ಸ್ ಅಂತ ಹೇಳ್ತೀನಿ. ಯಾವತ್ತೂ ನಮಗೆ ಕೈ ಕೊಡಲ್ಲ, ಅದು ನಮ್ಮ ಕೈ ಬಿಡಲ್ಲ, ಎರಡೂ ಹೇಳ್ತೀನಿ. ಕೈಯೂ ಕೊಡಲ್ಲ, ಕೈ ಬಿಡಲ್ಲ. ಬಟ್ ಏನಪ್ಪ ಅಂದರೆ ಇವಾಗ ಮಾಹಿತಿ ಇದ್ದು ಇವ್ರು ಹೇಳ್ದಂಗೆ ಮಾರ್ಕೆಟ್ಸಲ್ಲೂ ಕೂಡ ಇಂಡೈರೆಕ್ಟ್ಲಿ ಇನ್ವೆಸ್ಟಿಂಗ್ ಇನ್ ದ ಪೇಪರ್ ಗೋಲ್ಡ್ ಅನ್ನೋ ಫೆಸಿಲಿಟಿ ಇದೆ. ಮಾಹಿತಿ ತಿಳ್ಕೊಂಡು ಮಾಡ್ಬೇಕು ಅಷ್ಟೇ. ಯಾವಾಗೂ ಹೇಳ್ತೀನಿ ನೋಡಿ, ಯಾಕಂದ್ರೆ ಗ್ಯಾರಂಟಿ ನ್ಯೂಸ್ ಚಾನಲ್ ಯಾವಾಗೂ ಕಾಮನ್ ಮ್ಯಾನ್ ಜೊತೆ ಇರುತ್ತೆ. ಲಿವಿಂಗ್ ಇನ್ ದ ಲವ್ ಆಫ್ ದಿ ಕಾಮನ್ ಪೀಪಲ್ ಅಂತಿರೋದು. ಅವರು ETFs ಅದ್ರ ಇದ್ರು ಹೋಗಿ ತಲೆ ಕೆಡಿಸ್ಕೊಂಡು ನಾಳೆ ಆಗೋದಕ್ಕೆ ನಾಳೆ ದಿನ ಗೌರ್ಮೆಂಟ್ ಏನೇ ರಿಸ್ಟ್ರಿಕ್ಷನ್ ತರ್ಬೋದು. ETF ನ ಬೇಕಾದ್ರೆ ಇಲ್ಲ ಅನ್ಬೋದು, ಏನಾದ್ರೂ ಮಾಡ್ಬೋದು. ಇಲ್ಲೇ ಒಂದು ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಆದ್ರೆ ಆ ETFs ಎಲ್ಲ ಏನು ವ್ಯಾಲ್ಯೂ ಇರಲ್ಲ. ಆದಷ್ಟು ಅವ್ರ ದುಡ್ಡು ಅವ್ರ ಕೈಯಲ್ಲೇ ಇರಲಿ. ಅವರ ಪದಾರ್ಥ ಇವಾಗ ಮುಂಚೆ 10 ಗ್ರಾಮು 5 ಗ್ರಾಮು 4 ಗ್ರಾಮ್ ಕಾಯಿನ್ ಸಿಗ್ತಾ ಇತ್ತು. ಇವಾಗ 1 ಗ್ರಾಮ್ದು ಇದೆ, ಅರ್ಧ ಗ್ರಾಮ್ದು ಇದೆ, 100 ಮಿಲಿದು ಕಾಯಿನ್ ಸಿಗುತ್ತೆ. ಇವಾಗ ಅವ್ರ ಕೈಯಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟು ಇನ್ವೆಸ್ಟ್ ಮಾಡಲಿ, ಅವ್ರ ಕೈಯಲ್ಲೇ ಇಟ್ಕೊಳ್ಳಿ. ಯಾಕೆಂದ್ರೆ ದೇ ಶುಡ್ ಫೀಲ್ ಸೆಕ್ಯೂರ್. ಅವ್ರ ದುಡ್ಡು ನಮ್ಮ ಹತ್ರ ಇದೆ ಅಂತ ಅಷ್ಟೇ. ಬೇಕಾದ್ರೆ ಎತ್ಕೊಂಡೋಗಿ ಲಾಕರಲ್ಲಿ ಇಡಲಿ ಬ್ಯಾಂಕಲ್ಲಿ.
ತೊಂದರೆ ಇದರಲ್ಲಿ ಇನ್ನೊಂದು ಪರ್ಸ್ಪೆಕ್ಟಿವ್ ಇದೆ ನೋಡಿ ಮ್ಯಾಮ್. ನಮಗೂ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೆನ್ನಾಗಿರ್ಬೇಕು. ಗೋಲ್ಡನ್ ತಗೊಂಡ್ಬಿಟ್ಟು ಲಾಕರಲ್ಲಿ ಇಟ್ಬಿಟ್ಟು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಇರ್ತಾ ಇತ್ತು ಇಷ್ಟು ಚೆನ್ನಾಗಿ ಖರೀದಿ ಮಾಡಲೇಬೇಕು ಅಂತ. ಇವಾಗ ನಮ್ಗೆ ಏನೋ ಕಾರ್ ಬೇಕು, ಒಳ್ಳೆ ಮನೆ ಬೇಕು, ಒಳ್ಳೆ ಚೆನ್ನಾಗಿರ್ಬೇಕು ಅಂತ. 4 ಜನ ನಮ್ಮನ್ನ ಹೆಂಗ್ ನೋಡ್ತಾರೋ ಇಲ್ಲ ಅದಕ್ಕೆ ತಾನೇ ನೀವು ಇಮಿಟೇಷನ್ ಜ್ಯುವೆಲರಿ ಮದುವೆ ಮುಂಚೆ ಬಂದ್ರೆ ಯಾರಾದ್ರೂ ಖಾಲಿ ಎಲ್ಲಿ ಹೋಗ್ತಾರ? ಪಕ್ಕ ಜ್ಯುವೆಲರ್ಸ್ ಬೇಕೇ ಅವ್ರ ಮನೆದಲ್ಲ, ಪಕ್ಕದ ಮನೆಯವ್ರು ಮನೆಯವ್ರು ತಗೊಂಡ್ರು, ನನ್ನ ಕಸಿನ್ ತಗೊಂಡ್ರು, ನನ್ನ ಹತ್ರ ಇಲ್ಲ ಅಂತ. ಇಲ್ಲ ನಾವು ತಗೊಂಡಿದೀವಿ, ನೀವು ಬೇಕಿದ್ರೆ ತಗೊಳ್ಳಿ ಅಂತ ಹೇಳ್ತೀವಿ ನಾವು. ಎನಿವೆ ರವಿಕುಮಾರ್ ಸರ್, ಫೈನಲ್ ವರ್ಡ್ ಸರ್, ಏನ್ ಹೇಳ್ತೀರಿ ಗ್ರಾಹಕರಿಗೆ ಅಂತ? ಚಿನ್ನ ಕೊಳ್ಳೋರಿಗೆ ಸಕಾಲನ ಅಥವಾ ಮತ್ತೆ ರೇಟ್ ಜಾಸ್ತಿ ಆಗ್ಬಿಟ್ರೆ ನೋಡಿ, ಈಗ ಪ್ರಧಾನ ಮಂತ್ರಿ ಹೇಳ್ದಂಗೆ 1 ವರ್ಷ ತಡೀರಿ ಅಂತ ಹೇಳಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಇನ್ನೂ ಕುದುರ್ತಾ ಇದೆ. ಇದು ಯಾವಾಗ ಯುದ್ಧ ನಿಲ್ಲತ್ತೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಇದು ನೋಡಿ ನಿಲ್ಲತ್ತೆ ಅಂದ್ವಿ, ನಿನ್ನೆ ತಿರುಗಿ ಟೆನ್ಷನ್ಸ್ ರೈಸ್ ಆಯ್ತು. ಆಮೇಲೆ ನಮ್ಮ ದೇಶದ ಪರಿಸ್ಥಿತಿ ಏನಾಗಿದೆ, ಪ್ರಪಂಚದ ಪರಿಸ್ಥಿತಿ, ಆ ಟ್ರಂಪ್ ಬೆಳಗ್ಗೆ ಎದ್ದಾಗ ಅದೇನ್ ಡಿಸಿಷನ್ ತಗೊಂತಾನ ಆರ್ಥಿಕ ವ್ಯವಸ್ಥೆ ಎಲ್ಲ ಹಂಗೆ ಆಗತ್ತೆ. ಅಲ್ಲಿ ನೆಗಡಿ ಬಂತು ಅಂದ್ರೆ ನಾವೆಲ್ಲ ನೆಗಡಿ, ನಮಗೆಲ್ಲ ನೆಗಡಿ ಬರುತ್ತೆ ಇಲ್ಲಿ ಟ್ರಂಪ್ಗೆ ನೆಗಡಿ ಬಂದ್ರೆ. ಆ ಥರ ಆಗಿದೆ ಪರಿಸ್ಥಿತಿ. ಸೊ ತಡೆದು ಸಿಂಪಲ್ ಆಗಿ ನಿಮ್ಮ ಸೇವಿಂಗ್ಸ್ ಅಲ್ಲಿ ಒಂದು 30%, ನೀವು 100 ರೂಪಾಯಿ ಸೇವ್ ಮಾಡ್ತೀರಾ ಅಂದ್ರೆ ಒಂದು 30 ರೂಪಾಯಿ ಬೇಕಾದ್ರೆ ಗೋಲ್ಡ್ ಇಟ್ಕೊಳ್ಳಿ. ಆಮೇಲೆ ಯಾವತ್ತೂ ಗೋಲ್ಡ್ ಸುರಕ್ಷಣೆ ಕಾಪಾಡುತ್ತದು. ಇವಾಗ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡಿ ತಗೊಳ್ಳಿ, ಯಾಕಂದ್ರೆ ನಮ್ಮ ದೇಶಕ್ಕೆ ಇವಾಗ ಗೋಲ್ಡ್ಗಿಂತ ಇಂಪಾರ್ಟೆಂಟ್, ಆರ್ಥಿಕ ಪರಿಸ್ಥಿತಿ ಇಂಪಾರ್ಟೆಂಟ್ ಇದೆ. ಹಂಗಂತೇಳಿ ನಿಮ್ಮ ಮದುವೆ ನಿಮ್ಮ ಫಂಕ್ಷನ್ ಮಾಡಿಬಿಡಿ ಅನ್ನಲ್ಲ, ಎಲ್ಲರೂ ಹೇಳೋದು ನಿಮ್ಮ ಫಂಕ್ಷನ್ ಅನ್ನೆಸರಿ ಪರ್ಚೇಸ್ ಇವಾಗ ಸದ್ಯಕ್ಕೆ ಮಾಡಬೇಡಿ. ಅಕಸ್ಮಾತ್ ನಾಳೆ ದಿನ 10 ರೂಪಾಯಿ ಜಾಸ್ತಿ ಆದ್ರೂ ತಗೊಬೋದು. ಯಾವತ್ತೂ ಗೋಲ್ಡ್ ಆನ್ ದಿ ಹೈಯರ್ ಸೈಡ್ ಇರುತ್ತೆ. ಗೋಲ್ಡ್ ಯಾವತ್ತೂ ಕೈ ಬಿಟ್ಟಿಲ್ಲ, ಜನನ ಯಾವತ್ತೂ ಕೈ ಬಿಡೋದು ಇಲ್ಲ, ಯಾವತ್ತೂ ಎಲ್ಲರೂ ಕಾಪಾಡ್ಕೊಂಡ್ ಬರುತ್ತೆ. ನಿಮ್ಮ ಎನ್ಹಾನ್ಸ್ಮೆಂಟ್, ಬ್ಯೂಟಿ ಎನ್ಹಾನ್ಸ್ಮೆಂಟ್ ಯಾವಾಗೂ ಅಪ್ ಹೆಲ್ಡೇ ಮಾಡುತ್ತೆ, ಕಮ್ಮಿ ಅಂತೂ ಮಾಡುತ್ತೆ. ಕೃಷ್ಣ ಸರ್, ಫೈನಲ್ ವರ್ಡ್. ನಿನ್ನೆ ಮೊನ್ನೆ ತಾನೇ ನಮ್ಮ ಇಡೀ ಪ್ರಪಂಚ 205 ದೇಶದಲ್ಲಿ ಈಕ್ವಿಟಿ ಮಾರ್ಕೆಟ್ ಕ್ಯಾಪ್ ಅಂತಾರೆ. ನಮ್ಮ ಭಾರತ ಇವಾಗ 5ನೇ ಸ್ಥಾನದಲ್ಲಿದೆ. ಸೊ ಇನ್ನೂ ಒಂದು 2-3 ವರ್ಷ ಯಾವುದನ್ನ ಹೇಳಲ್ವಾ, ಆತ್ಮನಿರ್ಭರ ಅಂತ ಹೇಳ್ತಾರೆ, ಅದೇ ಥರ ವೀಕ್ಷಿತ್ ಭಾರತ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇನ್ನೂ 2-3 ವರ್ಷ ಇಂಡಸ್ಟ್ರಿ ಇದು ಎಕನಾಮಿಕ್ ಗ್ರೋತ್ ಎಲ್ಲ ಇರುತ್ತೆ. ಸೊ ಈ ಟೈಮಲ್ಲಿ ಗೋಲ್ಡನ್ನು ತಗೋಬೇಡಿ ಅಂತ ಹೇಳ್ತಾ ಇರೋದ್ರಿಂದ ನೋ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಈಕ್ವಿಟಿ ರಿಲೇಟೆಡ್, ಐದರ್ ಡೈರೆಕ್ಟ್ಲಿ ಆರ್ ಈವನ್ ಮ್ಯೂಚುವಲ್ ಫಂಡ್ ರೂಟಲ್ಲೂ ಬೇಕಾದ್ರೆ ಹಾಕೋದು. ಬಟ್ ಸಮ್ ಪೋರ್ಷನ್ ಅಸೆಟ್ ಕ್ಲಾಸ್ ಅಂತ ಗೋಲ್ಡ್ಗೂ ಹಾಕಿ ಅಂತ ಹೇಳ್ತೀನಿ. ಯಾಕಂದರೆ ಗೋಲ್ಡ್ ಬೇಕು ಯಾವತ್ತಿದು, ಕರೆಕ್ಟ್, ಒಂದು ಸೇಫ್ಟಿಗೆ. ಎಸ್, ಅನ್ವಿತಾ ಅವರು ಏನಾದ್ರು ಹೇಳೋದಿದೆಯಾ? ಹೆಣ್ಮಕ್ಳಿಗೆ ಆಭರಣ ಅಂತಂದ್ರೆ ಅದೇ ಶೃಂಗಾರ, ಅಲಂಕಾರ. ನಾವು ಚಿನ್ನ ಖರೀದಿ ಮಾಡೋದಂತೂ ಎಂದಿಗೂ ನಿಲ್ಸೋದಿಲ್ಲ. ಸ್ವಲ್ಪ ಹೊಸ ಚೆನ್ನಾಗಿರೋ ಡಿಸೈನ್ ತಗೊಂಡ್ಬಂದು ನಮ್ ಚಿನ್ನಕ್ಕೂ ಒಳ್ಳೆ ಬೆಲೆ ಸಿಗುತ್ತೆ ಅಂತ. ಮೇಡಮ್ ಎಷ್ಟು ಅಂದವಾಗಿದ್ದಾರೆ, ಚಿನ್ನ ಎಷ್ಟು ಜಾಸ್ತಿ ಇರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿ ಮಾತನಾಡಿದಕ್ಕಾಗಿ. ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಒನ್ ಆಫ್ ದ ರೀಸನ್ ಈ ಗೋಲ್ಡ್ ವಿಚಾರದಲ್ಲಿ ಫ್ಲಕ್ಚುವೇಟ್ ಆಗ್ತಾ ಇರೋದಕ್ಕೆ. ಎನಿವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂಗೆ ಸ್ವಲ್ಪ ದಿನ ಅವಶ್ಯಕತೆ ಬಿದ್ದಷ್ಟು ಮಾತ್ರ ಚಿನ್ನ ಕೊಳ್ಳೋದು ಅಗತ್ಯ ಇದ್ರೆ ಮಾತ್ರ ತಗೊಳ್ಳಿ, ಸ್ವಲ್ಪ ದಿನ ಮುಂದಕ್ಕೆ ಹಾಕಿಲ್ಲ ಪ್ಲಾನ್ಗಳನ್ನು ಅಂತ. ಹೆಣ್ಮಕ್ಳು ಕೇಳ್ತಾರ, ಶುಭ ಸಮಾರಂಭಗಳು ಬಂದಾಗ ತಗೊಳ್ಳೇಬೇಕು ಅಂದಾಗ ತಗೊಂಡೇ ತಗೋತೀರಿ, ಖಂಡಿತ ಅದರಲ್ಲಿ ಏನು ತಪ್ಪೇನಿಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು.